ನಮಸ್ಕಾರ ರೀ. ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಮಾಡುವ ಹುಗ್ಗಿ ಮತ್ತು ಗೊಜ್ಜು ಯಾವ ರೀತಿ ಮಾಡ್ತಾರೆ ಅಂಥೇಳಿ ನಾನು ನಿಮ್ಗೆ ಹೇಳಿಕತ್ತೀನಿ ರೀ. ಅದು ಒಂದು ರೀತಿಯಲ್ಲಿ ಇದು ಲೈವ್ ಅಲ್ಲ, ಮತ್ತು ಯಾವುದೇ ಅಡುಗೆ ಸಾಮಗ್ರಿಗಳನ್ನು ನಾನು ಇದರಲ್ಲಿ ತೋರಿಸ್ತಾ ಇಲ್ಲ. ಕೇವಲ ನಾನು ಹಾಗೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಿಮಗಿದು ಅನುಕೂಲ ಆಗ್ಬೋದು ಅಂತೇಳಿ ಹೇಳಿದ್ದೀನಿ. ಇದನ್ನು ಕೇಳಿರಿ, ಎಲ್ಲರೂ ಮಾಡ್ತಾರೆ ಹುಗ್ಗಿನ, ಮತ್ತು ನಾನು ಹೇಳಿದ್ದೀನಿ. ಅದನ್ನು ನೀವು ವಾಯ್ಸ್ ಕೇಳಿ, ಧ್ವನಿ ಕೇಳಿ ಅದನ್ನು ನೀವು ಮಾಡಿರಿ. ಮತ್ತು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಮತ್ತು ಧನುರ್ಮಾಸದಲ್ಲಿ ಕೆಲವೊಂದು ಮಂತ್ರಗಳವ, ಅವನು ಯಾವಂತ ಹೇಳ್ತೀನಿ. ಆಮೇಲೆ ಇದು ಹುಗ್ಗಿ ಮಾಡೋ ಸಾಮಗ್ರಿಗಳು ಏನೇನು ಬೇಕು ಮತ್ತು ಹೆಂಗೆ ಮಾಡಬೇಕು ಅದನ್ನೆಲ್ಲ ನಾನು ಹೇಳ್ತೀನಿ. ನನಗೂ ಹೇಳಬೇಕನ್ನಿಸ್ತು. ನಾನು ಮನೆಯಲ್ಲಿ ಇದೇ ರೀತಿ ಮಾಡಿರ್ತೀವಿ, ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಹೇಳಿಕತ್ತೀನಿ. ಕೇಳಿರಿ, ಸ್ಕಿಪ್ ಮಾಡಿಬಿಡ್ರಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಮೊದಲಿಗೆ ನಾನು ಧನುರ್ಮಾಸದಲ್ಲಿ ಪಠಿಸಬೇಕಾದ ಕೆಲವೊಂದು ಮಂತ್ರಗಳವ, ಅವನು ಹೇಳ್ತೀನಿ. ಅವನು ಕೇಳಿದ ಮೇಲೆ ಹುಗ್ಗಿ ಹೆಂಗೆ ಮಾಡ್ಬೇಕಂತೇಳಿ ನಾನು ಹೇಳಿಕತ್ತೀನಿ. ಅದನ್ನು ಕೇಳಿರಿ. ಧನುರ್ಮಾಸದಲ್ಲಿ ಪಠಿಸಬೇಕಾದ ಕೆಲವು ಮಂತ್ರಗಳು ಯಾವಂದರೆ ಶ್ರೀ ಕೃಷ್ಣ ಮತ್ತು ವಿಷ್ಣು ಮಂತ್ರಗಳು. ಓಂ ದಾಮೋದರಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ, ಕೃಷ್ಣಾಯ ನಮಃ ಅಥವಾ ಗೋವಿಂದಾಯ ನಮಃ. ಇನ್ನು ಸೂರ್ಯದೇವ ಮಂತ್ರಗಳು ಓಂ ಘೃಣಿ ಸೂರ್ಯಾಯ ನಮಃ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ಓಂ ಭೂರ್ಭುವಃ ಸ್ವಃ ತಸ್ತವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವನ್ನು ನಾವು ಹೇಳ್ಬೋದು. ಇನ್ನು ಗುರುವಾರದ ವಿಶೇಷ ಮಂತ್ರ ಗುರುಗ್ರಹಕ್ಕಾಗಿ ಓಂ ಭ್ರಾಂ ಭ್ರೀಂ ಭ್ರೌಂ ಸ ಗುರುವೇ ನಮಃ. ಈ ಮಂತ್ರವನ್ನು ನಾವು ಹೇಳಬೇಕು. ಮಂತ್ರ ಪಠಣದ ಪ್ರಯೋಜನಗಳೇನೆಂದರೆ, ಧನುರ್ಮಾಸದ ಈ ಮಂತ್ರಗಳನ್ನು ಪಠಿಸುವುದರಿಂದ ಪೂಜೆಯ ಸಂಪೂರ್ಣ ಫಲ ಲಭಿಸುತ್ತೆ ಮತ್ತು ಸಂತೋಷ, ಅದೃಷ್ಟ ಮತ್ತು ಸಂಪತ್ತು ಪ್ರಾಪ್ತಿಯಾಗ್ತದೆ ಈ ಮಂತ್ರಗಳನ್ನು ಧನುರ್ಮಾಸದಲ್ಲಿ ಹೇಳೋದ್ರಿಂದ. ಇನ್ನು ಧನುರ್ಮಾಸದಲ್ಲಿ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡಬೇಕು. ಅದು ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಈ ಪೂಜೆ ಮಾಡಿ ಈ ಮಂತ್ರಗಳನ್ನು ಹೇಳಿದರೆ ನಮ್ಗೆ ಸಂಪೂರ್ಣ ಫಲ ಸಿಗ್ತದೆ. ಮತ್ತು ಸೂರ್ಯೋದಯದ ನಂತರ ಮಾಡೋ ಪೂಜೆಗೆ ಅಷ್ಟು ಫಲ ಇಲ್ಲಂತೆ ಪುರಾಣ ಹೇಳ್ತದೆ. ಅದಕ್ಕೆ ನಾವು ಆದಷ್ಟು ಈ ಧನುರ್ಮಾಸದಲ್ಲಿ ಬೆಳಗ್ಗೆನೇ ಎದ್ದು ಪೂಜೆ ಮಾಡಬೇಕು. ಇನ್ನು ಧನುರ್ಮಾಸದಲ್ಲಿ ವಿಶೇಷವಾದ ಒಂದು ಆಹಾರ ಅಂದರೆ ಅದು ಹುಗ್ಗಿ ಆಹಾರ. ಅದು ಹೆಂಗೆ ಮಾಡಬೇಕು ಕೆಲವು ಜನರಿಗೆ ಗೊತ್ತಿರ್ತದೆ, ಆದರೂ ನಾನು ಗೊತ್ತಿಲ್ಲದವರು ಇದನ್ನು ಕೇಳಿ ಮಾಡಿರಿ. ಇದನ್ನು ಹೆಂಗೆ ಮಾಡ್ಬೇಕಂತ ನಾನು ಹೇಳ್ತೀನಿ. ಎಲ್ಲರೂ ಹುಗ್ಗಿನ ಖಾರದ್ದು ಮಾಡ್ತಾರೆ. ನಾನು ಈ ವಿಡಿಯೋದಲ್ಲಿ ಸಿಹಿಯಾದ ಹುಗ್ಗಿ ಹೆಂಗೆ ಮಾಡ್ಬೋದು ಅಂತ ಹೇಳಿರ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹೇಳ್ತೀನಿ. ಧನುರ್ಮಾಸದಲ್ಲಿ ನಾವು ಹುಗ್ಗಿ ಮಾಡೋದು ಭಾಳ ಸರಳದ. ನಾವು ಅದಕ್ಕೆ ಈ ಹುಗ್ಗಿ ಮಾಡೋದಕ್ಕೆ ಬೇಕಾಗೋ ಸಾಮಗ್ರಿಗಳು ಯಾವ್ಯಾವು ಅಂದರೆ ಅಕ್ಕಿ, ಹೆಸರುಬೇಳೆ ಅಥವಾ ಹೆಸರುಕಾಳು, ಬೆಲ್ಲ, ತುಪ್ಪ ಮತ್ತು ಏಲಕ್ಕಿ ಪುಡಿ. ಇದು ಸಿಹಿಯಾಗಿ ಮಾಡುವಂಥ ಒಂದು ಹುಗ್ಗಿಯ ಪದಾರ್ಥಗಳು. ವಿಧಾನ ಹೆಂಗಂದ್ರೆ, 1 ಕಪ್ಪು ಅಕ್ಕಿ ತೊಗೋಬೇಕು, ಅರ್ಧ ಕಪ್ಪು ಹೆಸರುಬೇಳೆ ತೊಗೋಬೇಕು. 2 ಚಲೋ ಹೊತ್ನಾಗ ತೊಳೆದು ನೆನೆಸಿಡಬೇಕು. ಕುಕ್ಕರ್ನಲ್ಲಿ ತುಪ್ಪ ಹಾಕಿ ಕಾದ್ಮೇಲೆ ನೆನೆಸಿದ ಅಕ್ಕಿ, ಬೇಳೆ, ನೀರು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮೆತ್ತಗೆ ಬೇಯಿಸಬೇಕು. ಆಮೇಲೆ ಬೆಲ್ಲದ ಪಾಕ ಮಾಡಿರ್ತೀವಲ್ಲ ಅದನ್ನು ತೊಗೊಂಡು ಬೇಯಿಸಿದ ಅನ್ನಕ್ಕೆ ಬೆಲ್ಲದ ಪಾಕ, ತುಪ್ಪ, ಏಲಕ್ಕಿ ಪುಡಿ ಸೇರಿಸಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದಂಥ ಸಿಹಿಯಾದಂಥ ಒಂದು ಹುಗ್ಗಿ ರೆಡಿ ಆಗ್ತದೆ. ಅದಕ್ಕೆ ಬೇಕಾಗೋ ಸಾಮಾನು ಯಾವಂತ ಇನ್ನೊಮ್ಮೆ ಹೇಳ್ತೀನಿ. ಅಕ್ಕಿ 1 ಕಪ್ಪು, ಹೆಸರುಬೇಳೆ ಹೆಸರುಕಾಳು ಅರ್ಧ ಕಪ್ಪು, ಬೆಲ್ಲ 1 ಕಪ್ಪು, ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಇಟ್ಕೋಬೇಕು, ತುಪ್ಪ 3ರಿಂದ 4 ಚಮಚೆ, ಏಲಕ್ಕಿ ಪುಡಿ ಸ್ವಲ್ಪ, ಮತ್ತು ನೀರು 3 ಕಪ್ ಬೇಕು, ಏಲಕ್ಕಿ ಪುಡಿ ಅರ್ಧ ಚಮಚ ಬೇಕು, ಒಣದ್ರಾಕ್ಷಿ, ಗೋಡಂಬಿ ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೋಬೋದು. ಇವು ಸಾಮಗ್ರಿಗಳು. ಸಂಪೂರ್ಣ ವಿಧಾನ ಹೆಂಗಂದ್ರೆ, ಅಕ್ಕಿ ಮತ್ತು ಹೆಸರುಬೇಳೆನ ಚಲೋ ಹೊತ್ನಾಗ ತೊಳೆದು ಸುಮಾರು ಒಂದು 15ರಿಂದ 20 ನಿಮಿಷ ನೆನೆಸಿಡಬೇಕು. ಮತ್ತೊಂದು ಕುಕ್ಕರ್ ತೊಗೊಂಡು ಆ ಕುಕ್ಕರ್ನೊಳಗೆ 2 ಚಮಚ ತುಪ್ಪ ಹಾಕಿ ಕಾದ್ಮೇಲೆ ಈ ನೆನೆಸಿರ್ತೀವಲ್ಲ ಆ ಅಕ್ಕಿ, ಬೇಳೆ ಮತ್ತು ನೀರು, ಚಿಟಿಕೆ ಅರಿಶಿನ ಪುಡಿ ಹಾಕಿ ಮೆತ್ತಗೆ ಬೇಯಿಸ್ಬೇಕು. ಇದು ಒಂದು ಕಡೆ ರೆಡಿ ಆಗ್ತದೆ. ಆಮೇಲೆ ಇನ್ನೊಂದು ಪಾತ್ರೆ ಒಳಗೆ ಬೆಲ್ಲ ಮತ್ತು ಸ್ವಲ್ಪ ನೀರು ಸೇರಿಸಿ ಅದನ್ನು ಪಾಕ ಮಾಡಬೇಕು. ಅದನ್ನು ಸೋಸಿ ಒಂದು ಬೆಲ್ಲದ ಪಾಕ ತೆಗೆದಿಟ್ಕೋಬೇಕು. ಈ ಬೇಯಿಸಿರ್ತೀವಲ್ಲ ಈ ಅಕ್ಕಿ ಬೇಳೆಗೆ ಬೆಲ್ಲದ ಪಾಕ ಮತ್ತು ಸ್ವಲ್ಪ ತುಪ್ಪನ, ಏಲಕ್ಕಿ ಪುಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಡ್ಬೇಕು. ಅದನ್ನು
ಮಾಡಿದರೆ ಅದೊಂದು ಸಿಹಿಯಾದಂಥ ಒಂದು ಹುಗ್ಗಿ ರೆಡಿ ಆಗ್ತದೆ. ಆಮೇಲೆ ಒಂದು ಸಣ್ಣ ಪಾತ್ರೆಯೊಳಗೆ ತುಪ್ಪ ಬಿಸಿ ಮಾಡಿಕೊಂಡು ಅದರ ದ್ರಾಕ್ಷಿ ಹುರಿದು ಇಟ್ಕೊಂಡು ಆ ಕುಕ್ಕರ್ನ ನಾವು ಮಾಡಿದಂಥ ಸಿಹಿ ಹುಗ್ಗಿಗೆ ಮಿಕ್ಸ್ ಮಾಡಿದರೆ ಇನ್ನೂ ಟೇಸ್ಟ್ ಬರ್ತದೆ. ಹಿಂಗೆ ಮಾಡಿ ಬಿಸಿ ಬಿಸಿಯಾದಂಥ ಒಂದು ಸಿಹಿಯಾದ ಹುಗ್ಗಿನ ರೆಡಿ ಮಾಡಿ ದೇವರಿಗೆ ನಾವು ಅರ್ಪಿಸಬೇಕು. ಇದನ್ನು ನೈವೇದ್ಯ ಮಾಡಿ ನಾವು ಆಮೇಲೆ ಸ್ವೀಕರಿಸಬೇಕು. ಇನ್ನು ಗೊಜ್ಜು ಹೆಂಗೆ ಮಾಡಬೇಕು ಅದನ್ನು ಹೇಳ್ತೀನಿ. ಹುಗ್ಗಿ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಗೊಜ್ಜು ಬೇಕಾಗ್ತದೆ. ಅದು ಸಿಹಿ ಹುಗ್ಗಿಗೆ ಇದೇನು ಗೊಜ್ಜು ಬೇಕಾಗೋದಿಲ್ಲ, ಯಾಕಂದರೆ ಇದು ಸಿಹಿ ಇರ್ತದೆ. ಅದಕ್ಕೆ ಖಾರದ ಹುಗ್ಗಿ ಜೋಡಿ ಗೊಜ್ಜು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಯಾವುವು ಅಂತಂದರೆ ಹುಣಸೆ ಹಣ್ಣು, ಬೆಲ್ಲ, ಅರಿಶಿಣ ಪುಡಿ, ರಸಮ್ ಸಾಂಬಾರು ಪೌಡರ್, ಸ್ವಲ್ಪ ಉಪ್ಪು ಬೇಕು ಮತ್ತು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಸಾಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಇಷ್ಟಾದ ಸಾಕು. ಇನ್ನು ಮಾಡೋ ವಿಧಾನ ಹೆಂಗಂತಂದರೆ ಅದನ್ನು ಹೇಳ್ತೀನಿ. ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡಿರ್ಬೇಕು ನಾವು. ಒಂದು ಸಣ್ಣ ಬಾಂಡೆ ತೊಗೊಂಡು ಅದ್ರಾಗ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಜೀರಿಗೆ ಹಾಕಿ ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಎಲ್ಲ ಸೇರಿಸಬೇಕು. ನಂತರ ಹುಣಸೆಹಣ್ಣು ರಸ ಅಂತೂ ಇದು ಇರ್ತದೆ. ಅದ್ರಾಗ ಅರಿಶಿಣ, ಬೆಲ್ಲ, ಉಪ್ಪು, ರಸಮ್ ಪೌಡ್ರ್ ಹಾಕಿ ಮಿಶ್ರಣ ಮಾಡ್ಕೊಂಡು ಅದನ್ನು ಕುದಿಸ್ಲಿಕ್ಕೆ ಇಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಕುದ್ದ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟಿಂದು ಅಥವಾ ಗೋಧಿ ಹಿಟ್ಟಿನ ಸ್ವಲ್ಪ ಸೇರಿಸಿ ಅದನ್ನು ಕಂಟಿನ್ಯೂ ಅದನ್ನು ಕಲಿಸ್ಕೋತಿರ್ಬೇಕು. ಆಮೇಲೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಗೊಜ್ಜು ರೆಡಿ ಆಗ್ತದೆ. ಗೊಜ್ಜು ರೆಡಿ ಆದಮೇಲೆ ಅದು ನಾವು ಬಿಸಿ ಹುಗ್ಗಿ ಒಂದಿಗೆ ಅದನ್ನು ಖಾರದ್ದಾಗಲಿ ಅಥವಾ ಸ್ವಲ್ಪ ಸಿಹಿದಕ್ಕೂ ಬೇಕಂದ್ರೆ ನಾವು ಹಾಕ್ಕೊಂಡು ಅದನ್ನು ಊಟ ಮಾಡ್ಬೋದು. ಈ ರೀತಿ ಗೊಜ್ಜನ್ನು ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೀನಿ. ಇದ್ರಾಗ ನೋಡಿರಿ, ನೀವು ಕೇಳಿ ಮತ್ತು ಅದನ್ನು ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ ಪದ್ಧತಿ ಪ್ರಕಾರ ನೀವು ಮನೇಲಿ ಮಾಡಿ ನೋಡಿರಿ, ಚಲೋ ಟೇಸ್ಟ್ ಅನ್ನಿಸ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.